ದೇವಸ್ಥಾನದ ಬಗ್ಗೆ ವಿಶೇಷ ಇದ್ರಿ ಹೋಗಿ ಹತ್ರ ಒಂದೆರಡು ಮಾತು ತಿಳಿದವರು ನೀವು. ಗವಿಯಲ್ಲಿ ಹ್ಮ್ ಲಕ್ಷ್ಮಣ ಗದ್ದಿಗೆ ಹ್ಮ್ ರುದ್ರನ ಗದ್ದಿಗೆ ಅಂತ ಅಂಡ ಇದೆ. ಹ್ಮ್ ಅಲ್ಲಿ ತಪಸ್ಸು ಕೂಕೊಂಡಿರೋರು, ಸಾಧು ಸುತ್ತರ್ಸು ಕೂಕೊಂಡಿರೋರು ಹೆಂಗ್ ಸ್ವಲ್ಪ ಅಲ್ಲಿತಾ ಬಿಟ್ಟವ್ರು. ಹೋಗಿ ನೋಡಿರೋದು ಹೇಳ್ತಾ ಇರೋದು. ಹೇಳ್ತಾರೆ. ಆಗ ಆ ತಪಸ್ಸಿನ ಬಲ ಏಕ ಬಲದಿಂದ ಗುರು ಅವ್ರು ಮಾಡಿದ ತಪಸ್ಸು ಸಾಧು ಸತ್ಪುರುಷರು ಹೌದು. ಆ ಫಲದಿಂದ ಇಲ್ಲಿ ಉದ್ಭವ ಆಗೈತಿ. ಏನು ಲಿಂಗ. ಆ ಲಿಂಗ ಉದ್ಭವ ಆಗ್ಬೇಕ್ರೆ ಹೆಂಗಪ್ಪ ಆತು ಅಂದ್ರೆ, ಒಬ್ಬ ಹುಡುಗನ ಕೈಲಿ ದನ ಹೊಡ್ಕೊಳ್ತಾರೆ. ಅದ್ರಾಗ ಪಂಚಕಲ್ಯಾಣ ಎಂಬ ಗೋವಿಷ ಹಸು ಐತಂತೆ. ಯಾವ್ದು ನಾಟಿ ಹಸ. ಅದು ಹೋಗ್ಬಿಟ್ಟು ಹೊಡ್ಕೊಂಡ್ ಬಂದ್ಬಿಡ ಬರ್ದಾಗ ಮೇಯ್ಸಕ್ಕೆ ಹೋಗ್ಬಿಟ್ಟು ಗವಿಯಾಗಿ ನಿಂತ್ಕೊಂಡ್ಬಿಡದೆ. ಅಲ್ಲಿ ಆಗೈತಲ್ಲ ಆ ಲಿಂಗದ ಮೇಲೆ ಅಲ್ಲಿ ತುರ್ಸೋದಂತ 5 ಮಲೆಗಳು. ಆಗ ಯಾವ ಇದ್ರಲ್ಲಿ ಕೃತಿಕಾವಿಗ ಫಸ್ಟ್ ಯಾವ್ದು ಕಲಿಯುಗ. ಕಲಿಯುಗ ಇದು ಕಲಿಯುಗ, ದ್ರೌಪದಿ ಯುಗ, ತ್ರೇತಾಯುಗ, ಇದು ಕಲಿಯುಗ, ದ್ವಾಪರ ಯುಗ, ದ್ರೌಪದಿ ಯುಗ, ಮೊದಲೇ ಯುಗ ಏನುಗ ಕೃತಯುಗ. ಅದು ಫಸ್ಟ್ ಯುಗ. ಕೃತಯುಗ ಮೇಲೆ ದ್ವಾಪರ ಯುಗ, ಇದು ತ್ರೇತಾಯುಗ. 3 ಯುಗ ಅಲ್ಲೋನಪ್ಪ ಆಗಿರೋದು. ಈ ಅದಾದ್ಮೇಲೆ ದ್ವಾಪರ ಯುಗ, ತ್ರೇತಾಯುಗ, ಇದು ಯಾವ ಯುಗ? ಕಲಿಯುಗ. ಆ ಕಾಲದಲ್ಲಿ ಮೊದಲೇ ಯುಗದಲ್ಲಿ ಈ ಗೋವು ಯಾವಾಗ ಅಲ್ಲಿ ಹೋಗಿ ಸುಸ್ತ ಹುಡುಗನ ಬಡಿಬೇಡ್ರಿ ಈ ಹುಡುಗ ಅಂತಂದ ಆವಾಗ ಆ ಟೈಮ್ ನಲ್ಲಿ ಎಲ್ಲ ತಿಳಿಸಿರಿ. ಕೃತಿಕ ಯುಗದಲ್ಲಿ ರಾಮ ಲಕ್ಷ್ಮಣ ಸೀತೆಯಲ್ಲಿ ಮುಂದೆ ಇಲ್ಲೊಂದು ಕಾಯಿಗೆ ಆಟ ಆಡಲ್ಲ. ಯಾಕೆಂದ್ರ ಶಾಪ ಐತೆ ಶ್ರೀರಾಮ. ಆಗ ಬಾಯಿ ಆಗ್ತೈತಿ ಅಂತ ಸೀತೆ ಕೇಳಿರಿ. ಸೀತೆ ರಾಮ ಅವಾಗ ಬಾಣನ ಸೇದ್ ಬಿಟ್ಟೈತಿ. ಚಿತ್ರಪಾತ್ರ ಆಗ್ಬಿಟ್ಟು ಮಸೇಟ ಕೆರೆಸ್ ತೋರ್ತಂತೆ. ಯಾವ್ದು ಆ ಬಾಣ ಅಂತಕ್ಕಂಥ ಅಲ್ಲಿ ಎಲ್ಲಿಂದ ಗೊತ್ತೋ ನೀರು ಏನ್ ಕತೆ ಅದ್ ಮತ್ತೆ ಗೊತ್ತು. ಆಗ ಅಲ್ಲಿಂದ ತಕ್ಕಂತ ನೀರು ಅಂತ ಹೇಳ್ತಾರೆ. ಮಾಡಿದ್ದು ಅಂತ ಹೇಳೋ ಆ ನಾಟಕದಲ್ಲಿ ಲಕ್ಷ್ಮಣ ಮೂರ್ಛೆಯಾಗಿ ಐತಿ. ಶ್ರೀರಾಮ್ ಚಿಂತೆ ಮಾಡ್ತಾರೆ. ಯಾಕಪ್ಪ ಹೆಂಗ್ ಚಿಂತೆ ಮಾಡ್ಬಿಟ್ಟು ರಾಮ ಇವನ್ ಆಂಜನೇಯ ಕೇಳ್ದ. ಹನುಮಂತ ಕೇಳಿದಾಗ ಏನ್ ಮಾಡ್ಲಿ ಹನುಮಂತ? ಲಕ್ಷ್ಮಣ ಮೂರ್ಛೆಯಾಗಿ ಹಿಮಾಲಯ ಪರ್ವತಕ್ಕೆ ಹೋಗಿವ ಚಂಜನ ಕಟ್ಟಿ ನೀವೇಳ ಲಕ್ಷ್ಮಣ ಕಾಲ ನೀವ್ ಆಶೀರ್ವಾದ ಮಾಡ್ರಿ. ಈಗ ತತ್ತಿ ಸ್ವಾಮಿಯಿಂದ ಆಶ್ರಮ ಮಾಡಿಸ್ಕೊಂಡು ಓದ್ತೀನಿ. ಆ ಬೆಟ್ಟ ಎತ್ಕೊಂಡ್ ಬರ್ತೀನಿ ಹನುಮಂತ. ಅವ್ರೇ ನೋಡ್ಕೊಂಬ್ಲಿ ಅಂತ ಎಲ್ಲೂ ಸಿಕ್ಲಿಲ್ಲ. ಆವಾಗ ಏನ್ ಮಾಡಿ ಎಲ್ಲೋ ಬರುವ ಒಂದು ಕಡ್ತೀವಿ. ಯಾವ್ದು ಹೋಗಲ್ಲ, ಗಿಡ ಮೂಲಕ ಬೇಕಾದಷ್ಟು ಆಗೋದು. ಈ ನೀರು ಕುಡಿಬೋದಾ ಮೇಲ್ಗಡೆ ಬರೋದು? ಶ್ರೇಷ್ಠವಾದ ನೀರು. ಆ ನೀರು ಹೆಂಗ್ ಉದ್ಭವಿಸುತ್ತೆ ಅಂತ ಅದೇನು ಪರಮಾತ್ಮ ಗೊತ್ತಪ್ಪ. ಅಲ್ಲಿಂದ ಬರ್ತಕ್ಕಂಥ ನೀರು ಮಾಡಬಿಟ್ಟಿರಲ್ಲ. ಯಾವಾಗ್ಲೂ ನೀರ್ ಖಾಲಿನೇ ಆಗಲ್ಲ, ಖಾಲಿ ಇರಲ್ಲ, ಬರ್ತಾ ಇರುತ್ತೆ. ಕೋಲ್ಡ್ ಇರುತ್ತಲ್ಲ ಹೆಂಗೆ ಫುಲ್ ಐಸ್ ತರ. ಅದು ಅಲ್ಲಿ ಇದು ನೆಳ್ಳಿರುತ್ತೆ, ಅಲ್ಲಿ ದೊಣೆ, ಅಲ್ಲಿ ಏನು ಯಾತು ಬಿಸಿಲು ಕಾಯಲ್ವಲ್ಲ, ಕೋಲ್ಡ್ ಇರುತ್ತೆ. ಹೌದು. ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಇದೇ ತರ ಹೆಚ್ಚಿನ ಕಂಟೆಂಟ್ಗಾಗಿ ನಮ್ಮನ್ನು ಫಾಲೋ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ನೋಡ್ಕೊಳ್ಳಿ. ಮತ್ತೆ ಸಿಗ್ತೀನಿ, ಬಾಯ್.